ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ, ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ, ಭ್ರಷ್ಟ ಉಸ್ತುವಾರಿ ಸಚಿವರಿಗೆ ಧಿಕ್ಕಾರ, ರೈತ ವಿರೋಧಿ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ರೈತ ವಿರೋಧಿ ಭ್ರಷ್ಟ ಕೆಐಡಿಬಿಗೆ ಧಿಕ್ಕಾರ. ನಮ್ಮ ಭೂಮಿ ಬಿಡುವುದಿಲ್ಲ, 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 ಬೇಕೇ ಬೇಕು. ರೈತ ವಿರೋಧಿ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಏನಿವತ್ತು ಬೆಳಗಿನ ಸಂದರ್ಭದಲ್ಲಿ ಏನಾಯ್ತು ಅಂತ ತಾವು ಈ ಪ್ರಶ್ನೆಗೆ ನಾವೀಗಾಗಲೇ 44 ದಿನದ ಹೋರಾಟವನ್ನು ಮಾಡಿದ್ದೇವೆ. 45ನೇ ದಿನಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ನಾವು ಭೇಟಿಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ನಮ್ಮ ದನಕರುಗಳನ್ನು ತಂದು ಇಲ್ಲೇ ಹಾಲು ಕರೆದು ನಾವು ಅವರಿಗೆ ಸರಿಯಾದ ರೀತಿಯಲ್ಲಿ ಹೋರಾಟದ ಕಿಚ್ಚನ್ನು ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ನಾವು ಮಾಡಿದ್ದೇವೆ. ಆದರೆ ರೈತರು ನೇರವಾಗಿ ಅಲ್ಲಿ ಪಕ್ಕದಲ್ಲಿ ಹಿಡ್ಕೊಂಡು ಹೋಗಿದ್ದು ಯಾಕಂದ್ರೆ ನಮ್ಮ ರೈತರನ್ನ ಹೊಸುಡ್ಯ ಭಾಗದಿಂದ ಶಿಡ್ಲಘಟ್ಟದಿಂದ ಬರುವಂತ ಸಂದರ್ಭದಲ್ಲಿ ಹೊಸುಡ್ಯ ಭಾಗದಲ್ಲಿ ತಡೆ ಹಿಡಿದ್ರು ಪೊಲೀಸರು. ಯಾಕೆ ಅವ್ರು ತಡೆಯುವಂತ ಅಧಿಕಾರ ಕೊಟ್ಟೋನ್ ಯಾರು? ಇದು ನಮ್ಮ ರಸ್ತೆ, ನಮ್ಮ ಹಕ್ಕು, ಪ್ರಜಾಪ್ರಭುತ್ವದಲ್ಲಿ ನಾವು ಬರ್ತಾ ಇದ್ವಿ. ಅದನ್ನ ನಮ್ಮ ರೈತರು ಕೇಳುವಂತ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಯಾರು ಪೊಲೀಸ್ ಇಬ್ಬರು ಕೈ ಮಾಡಿದರೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಆಕ್ಷನ್ ತಗೊಳ್ಬೇಕು ಅಂತೇಳಿ ಈಗಾಗಲೇ ಅಡಿಷನಲ್ ಎಸ್ ಪಿ ಅವರ ಗಮನಕ್ಕೆ ನಾವು ತಂದಿದ್ದೇವೆ. ತಗೊಳ್ತೀವಿ ಅಂತ ಹೇಳಿದ್ದಾರೆ. ತಗೊಳ್ಳದೆ ಹೋದ್ರೆ ನಮ್ಮನ್ನ ಮುಂದಿನ ಹೋರಾಟ ರೂಪುರೇಷೆಗಳನ್ನು ಮಾಡಿ ಹೋರಾಟವನ್ನು ಮಾಡ್ತಾರೆ. ಭೂಮಿಯನ್ನು ಕೊಡೋದಿಲ್ಲ ಅಂತೇಳಿ ನಾವು ಅರ್ಜಿ ಹಾಕಿರೋಂಥ ದಾಖಲೆಗಳು ಸಮೇತ ಇದಾವೆ ನಮ್ಮ ಹತ್ರ. ಯಾಕೆ ನೀವು ಸುಳ್ಳು ಹೇಳ್ತಾ ಇದ್ರಿ ಇವತ್ತು? ಯಾಕೆ ನೀವು ಇವತ್ತು ಸುಳ್ಳು ಹೇಳ್ತಾ ಇದ್ರಿ? ಇವತ್ತು ಕಾನೂನಿನ ಅಡಿಯಲ್ಲಿ 70 ಭಾಗ ರೈತರು ಕೊಡದೆ ಹೋದ್ರೆ ಕಾನೂನು ರೀತಿಯಲ್ಲಿ ಇಲ್ಲದು. ನೀವ್ಯಾಕೆ ಇಲಾಖೆನೇ ತಪ್ಪು ಹೇಳ್ತಾ ಇದ್ದಾರೆ? ಕೆಡಿಬಿ ಅಧಿಕಾರಿಗಳ ತಪ್ಪು, ರಾಜಕಾರಣಿಗಳಿಂದ ತಪ್ಪನ್ನು ಮಾಡಿಸಿ ಇಲಾಖೆಯರು ಮುಚ್ಚಿರ್ತಾವೆ. ಅದರಿಂದ ಏನಿವತ್ತು ರೈತರನ್ನ ಇವತ್ತು ಹೊಡೆದು ಆಳುವ ನೀತಿಗೆ ಹೋಗ್ತದೆ. ಇವತ್ತು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ನಮ್ಮ ರೈತರ ಮೇಲೆ ಮ್ಯಾನ್ಯಲ್ ಮಾಡಿರದೆ ಕೈ ಹೊಡೆದಿದ್ದಾರೆ. ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಆಕ್ಷನ್ ತಗೊಳ್ತೀವಿ ಅಂತೇಳಿ ಈಗ ಸಂಬಂಧಪಟ್ಟಂತ ಇನ್ನು ಅಡಿಷನಲ್ ಎಸ್ ಪಿ ಅವರು ಇವತ್ತು ನಮ್ಗೇನು ಮಾಹಿತಿಯನ್ನು ಕೊಟ್ಟಿದ್ದಾರೋ ಅವ್ರೇನಾದ್ರೂ ಕೂಡ ಸರಿಯಾದಂತ ರೀತಿಯಲ್ಲಿ ನಾವು ಮಾಡದೆ ಹೋದ್ರೆ ನಾವು ಮುಂದಿನ ಹೋರಾಟ ಉಗ್ರ ರೀತಿಯಲ್ಲೆಲ್ಲ ಬೇರೆ ರೀತಿಯಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಈಗ ತಮ್ಮಗಳಿಗೊಂದು ಸ್ಪಷ್ಟ ಮಾಹಿತಿ ಏನಿವತ್ತು ಬಿಟ್ಟಿದೀವಿ ಅಂತ ಏನು ಹೇಳ್ತಾ ಇದ್ದಾರೋ, ತಾವು ಕೂಡ ಎಲ್ಲ ರೈತರ ಮಕ್ಕಳು, ವಿಶೇಷವಾಗಿ ಬುದ್ಧಿಜೀವಿಗಳು, ವಿಷಯ ಗೊತ್ತಿರೋಂಥವ್ರು, ಇದು ಕೆರೆ ಅಂಗಳ ಪಕ್ಕದಲ್ಲಿ ಎಲ್ಲನೂ ಕೂಡ ಬಫರ್ ಝೋನ್ ಅಂತೇಳಿ ಇಲ್ಲಿ ಬಿಟ್ಟಿದ್ದಾರೆ. ಈ ಬಫರ್ ಝೋನ್ ಆದ್ರೆ 300 ಮೀಟರ್ ಇಲ್ಲಿ ಬಿಡ್ಬೇಕಲ್ಲ, 300 ಮೀಟ್ರು ಯಾಕೆ ಇಲ್ಲಿ ಬಿಟ್ಟಿಲ್ಲ? ಆಮೇಲೆ ವಿಶೇಷವಾಗಿ ಈ ಭಾಗದಲ್ಲಿ ಬಿಡುವಂತ ಅಧಿಕಾರ ಉಂಟಾ? ಕಾನೂನಿನ ಅಡಿಯಲ್ಲಿ ಎಲ್ಲಂದ್ರೆಲ್ಲ ಬಿಡುವ ಅಧಿಕಾರ ಉಂಟಾ? ನಾವು ನೇರವಾಗಿ ಆಪಾದನೆಯನ್ನು ಮಾಡ್ತೇವೆ. ನೀವು ಉಳ್ಳೋರಿಗೆ ಹಣವನ್ನು ತೆಗೆದುಕೊಂಡು ನೀವು ಬಿಟ್ಟಿದ್ದೀರಿ. ಪಾಲಿ ಹೌಸ್ ಐತೆ ಅಂತೇಳಿ ಬಿಟ್ಟಿದ್ರಿ, ಅಲ್ಲಿ ಪಾಲಿ ಹೌಸೇ ಇಲ್ಲ. ಇದು ಉಳ್ಳವರಿಗೆ ನ್ಯಾಯವನ್ನು ಕೊಡ್ತಾ ಇದ್ರಿ. ನಮ್ಮ ಎಲ್ಲ ರೈತರು ಇವತ್ತೇನು ರೈತರು ಎಲ್ಲರನ್ನು ಕೂಡ ಬಿಡಬೇಕು ಅಂತೇಳಿ
ತಮ್ಮಗಳ ಮುಂದೆ ಒತ್ತಾಯವನ್ನು ಮಾಡ್ತೇವೆ. ಹೆಸರು ಹೇಳ್ಬಿಟ್ಟ. ನನ್ನ ಹೆಸರು ವರಲಕ್ಷ್ಮಮ್ಮ. ನಮ್ ಗ್ರಾಮ ಬಂದು ಜಮಕೋಟೆ ಹೋಬ್ಳಿ ಎಣ್ಣಂಗೂರ್ ನಮ್ದು. ನಾವು 2 ತಿಂಗಳಿಂದ ರಾತ್ರಿ ಹಗಲು ಹೋರಾಟ ಮಾಡ್ತಾ ಇದ್ವಿ ನಮ್ ಭೂಮಿಗೋಸ್ಕರ, ನಮ್ ಭೂಮಿ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ. ಆದ್ರೂ ಉಸ್ತುವಾರಿ ಸಂಸದರಾಗ್ಲಿ ನಮ್ಮ MLA ಆಗ್ಲಿ ಯಾರು ನಮ್ಮನ್ನ ಕಷ್ಟ ಸುಖ ಅಂತ ಏನು ಕೇಳಿಲ್ಲ, 4 ಮಾತು ಬಂದು ಮಾತಾಡಿಲ್ಲ. ಆದ್ರೂ ಇವತ್ತು ಉಸ್ತುವಾರಿ ಸಂಸದರು ಬರ್ತಾವ್ರ ಅಂತ ಹೇಳ್ಬಿಟ್ಟು ನಾವೇನು ಅವ್ರ ಹತ್ರ ನಾವು ನ್ಯಾಯ ಕೇಳ್ಬೇಕು, ನಮ್ಮನ್ನ ಏನ್ ಮಾಡ್ಬೇಕಂತ ಕಾತಿದ್ದಾರೆ ಅಂತ ನಾವು ನ್ಯಾಯ ಕೇಳ್ಬೇಕಂತ ಬಂದ್ರೆ ಪೊಲೀಸ್ ಅಧಿಕಾರಿಗಳು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಹಿಂದೆ ಉಳ್ದಿದ್ದಾರೆ. ಅವ್ರು 10ಕ್ಕೊಂದ್ಸರಿ ಬಂದು ಅವ್ರು ಬಂದು ಹೋಗೋದಕ್ಕೆ ಇಷ್ಟು ಉಸ್ತುವಾರಿ ಕೊಟ್ಟಿದಾರಲ್ಲ. 2 ತಿಂಗಳಿಂದ ನಾವು ಕಷ್ಟ ಅಂದಿರ ನಷ್ಟ ಅಂದಿರ ನಮ್ಮ ಮನೆ ಮಠ ಎಲ್ಲ ಬಿಟ್ಟು ದನ ಕರುವನ್ನೆಲ್ಲ ಬಿಟ್ಟು ಬಂದು ರಾತ್ರಿ ಆಗ್ಲೂ ಸೊಳ್ಳೆಯಲ್ಲಿ ಕಚ್ಚಿಸ್ಕೊಂಡು ನಾವ್ ಇಲ್ಲಿ ಹೋರಾಟ ಮಾಡ್ತಾ ಇದ್ವಿ. ನಮ್ಗೇನು ಇದು ಬಂದೋಬಸ್ತ್ ಇಲ್ಲ. ಅವ್ರು ಇವತ್ತು ಸುಮ್ನೆ ಬಂದ್ ಹೋಗೋದಕ್ಕೆ ಇಷ್ಟು ಬಂದೋಬಸ್ತ್ ಮಾಡ್ಕೊಂಡಿದಾರಲ್ಲ. ನಾವು ಓಟ್ ಹಾಕಿ ಗೆಲ್ಸಿ ನಮ್ಮನ್ನ ಕಾಪಾಡ್ತಾರೆ, ನಮ್ಮ ಮಕ್ಕಳು ಮರಿನ, ನಮ್ಮ ಮನೆ ಸಂಸಾರಗಳನ್ನ, ನಮ್ಮ ಭೂಮಿಗಳನ್ನ ಉಳಿಸ್ತಾರೆ, ನಮ್ಗ ಸಪೋರ್ಟ್ ಆಗಿರ್ತಾರೆ ಅಂತ ನಾವು ಓಟ್ ಹಾಕಿ ಗೆಲ್ಸಿದ್ದಕ್ಕೆ ನಮ್ಗೆ ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಆದ್ರೂ ಎಲ್ಲಿ ಪ್ರಬಂಧ ಈಗ ನಮ್ ಕರ್ನಾಟಕದಲ್ಲಿ ಎಲ್ಲಿ ಹಸಿರು ಭೂಮಿ ಅಂತ ಎಲ್ಲೂ ಮಡಗಿಲ್ಲ. ಆದ್ರೆ ನಮ್ ಜಮಕೋಟೆ ಹೋಬಳಿಯಲ್ಲಿ ಮಾತ್ರ ಒಂದು ಕುಚ್ಚಿದೆ. ಆ ಕುಚ್ಚ ಮೇಲೂ ಕಣ್ಣು ಹಾಕ್ಬಿಟ್ಟು ನಮ್ಗೆ ಈ ಸ್ಥಿತಿಗೆ ತಂದಿಟ್ಟಿವ್ರೆ. ಆದ್ರೆ ಏನ್ ಮಾಡ್ಬೇಕಂತಿದ್ದಾರೆ ಇವ್ರು, ನಾವು ಎಲ್ಲೋಗಿ ಜೀವನ ಮಾಡ್ಬೇಕು, ಯಾವ ತರ ಜೀವನ ಮಾಡ್ಬೇಕಂತ ಕಾತ್ಕೊಂಡಿದ್ದಾರೆ. ನಾವೆಲ್ಲ ಪ್ರಪಂಚದ ಮೇಲೆ ಎಲ್ಲ ಭೂಮಿ ಮಾರ್ಕೊಂಡು ಹೊರಟೋದ್ಮೇಲೆ ನಾವೇನ್ ತಿನ್ಬೇಕು, ನಾವೆಲ್ಲ ಹೋಗ್ಬೇಕು? ಇವ್ರು ಏನ್ ತಿಂತಾರೆ? ಮಣ್ಣು ತಿಂತಾರ, ಇಲ್ಲ ಹೊಟ್ಟೆಗೆ ಏನಾರ ಗಡ್ಡಿ ತಿಂತಾರ, ಇಲ್ಲ ಹುಲ್ ತಿಂತಾರ, ಏನ್ ತಿಂತಾರೆ? ಹಸು ಸಾಕಿ ಹಾಲ್ ಕರಿಲ್ಲ ಅಂತಂದ್ರೆ ಹಾಲೆಲ್ಲಿಂದ ಬರ್ತೈತೆ, ದನ ಕರು ಇಲ್ಲ ಅಂದ್ರೆ ಹಾಲೆಲ್ಲಿಂದ ಬರ್ತೈತೆ, ಮೊಸರಲ್ಲಿಂದ ತಿಂತಾರೆ, ತುಪ್ಪ ಎಲ್ಲಿಂದ ತಿಂತಾರೆ? ರೈತರ ಕಷ್ಟ ಸುಖ ಏನಾದ್ರು ಸ್ವಲ್ಪ ಯೋಚನೆ ಮಾಡಿ ಇವ್ರು KDBಗಳು ಮಾಡ್ತಾ ಇದಾರ. ಏನಂತ ಮಾಡ್ತಾ ಇದಾರೆ ಅಂತಂದ್ರೆ ಸ್ವಲ್ಪ ಜ್ಞಾನದಲ್ಲಿ ಇಟ್ಕೊಂಡು ಏನಾದ್ರು ಅಧಿಕಾರ ನಡೆಸ್ತಾ ಇದಾರ. ಏನ್ ಮಾಡ್ತಾ ಇದಾರೆ ಇವ್ರು? ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ನಮ್ ರೈತರನ್ನ? ಅಲ್ಲ, ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ರೈತರನ್ನ? ಈಗ ಬಂದಿದ್ದಾರಲ್ಲ, ನಾವೇನ್ ಹೋರಾಟ ಮಾಡ್ಬೇಕು, ದಬ್ಬಾಳಿಕೆ ಮಾಡ್ಬೇಕಂತ ನಾವ್ ಬಂದಿಲ್ಲ. ಒಂದ್ 5 ನಿಮಿಷ ನಿಮ್ಗೆ ಇಷ್ಟೊಂದು ಬಂದೋಬಸ್ತ್ ಬೇಕಾಗಿಲ್ಲ. ನಿಮ್ಗ್ ಭಯ ಐತೆ, ನಿಮ್ಗ್ ಬಂದೋಬಸ್ತ್ ಬೇಕು. ನಮಗ್ ಭಯ ಇಲ್ಲ. ಯಾಕಂದ್ರೆ ನಾವು ಕಳ್ರೆಲ್ಲ ನಾವು ಭಯ ಬಿಟ್ಟು ನಾವು ಬಂದೋಬಸ್ತ್ ಮಾಡ್ಕೊಂಡು, ನೀವು ಕಳ್ರಿದ್ರೆ ನೀವು ಬಂದೋಬಸ್ತ್ ಮಾಡ್ಕೊಂಡಿದ್ದೀರಾ. ನಾನ್ ಧೈರ್ಯವಾಗಿ ಬಂದು ನಮ್ ಕಷ್ಟ ಸುಖ ವಿಚಾರಣೆ ಮಾಡಿ, ಆಯ್ತಮ್ಮ ನೀವ್ ಯಾರು ಕೊಡ್ತೀರಿ ಕೊಡಲ್ಲ, ಆಯ್ತು ನಿಮ್ಗೆ ಉಳಿಸ್ಕೊಡ್ತೀವಿ, ಭಯ ಬೀಳ್ಬೇಡ್ರಿ, ನಾವು ನಿಮ್ಗೋಸ್ಕರ ನಾವು ಅಧಿಕಾರ ತಗೊಂಡಿದೀವಿ, ಅಧಿಕಾರದಲ್ಲಿ ಇದೀವಿ, ಉಳಿಸ್ಕೊಡ್ತೀವಿ. ಒಂದ್ 4 ಮಾತು ಮಾತಾಡೋದಕ್ಕೆ ಇವ್ರಿಗೆ ಏನ್ ಬೇಕಿಷ್ಟೊಂದು ಬಂದೋಬಸ್ತು? ಏನಕ್ ಬೇಕಿಷ್ಟೊಂದು ಬಂದೋಬಸ್ತು? ನಾರು ಬರ್ಬೋದಾಗಿತ್ತಲ್ಲ, ಏನ್ ಭಯ ಏನ್ ಕಳ್ರ ಎಲ್ಲ ಏನೇನ ಉಳಿಗ್ಲ ನಾವು ಕಷ್ಟಕ್ಕೋಸ್ಕರ ನಿಮ್ಮನ್ನು ಕೇಳ್ಕೊಳಕ್ ನಾವು ಇಲ್ಲಿ ಕಾಯ್ಕೊಂಡಿದೀವಿ. ಬಂದು ಪೊಲೀಸರು ನಿಮ್ಗೆ ಏನ್ ಬೇಕಿಷ್ಟು ಬಂದೋಬಸ್ತು? ನೀವ್ ಕಾಯ್ತಾ? ನಾವು ನಿಮ್ ತರ ಓಡಿಸ್ರೆ ತಾನೆ ನಾವು ಓಟ್ ಹಾಕಿ ನಮ್ಮನ್ನ ಕಾಪಾಡ್ತಿರ್ತಂತೆ ಅಂತ ಸಾಂದಲ್ಲಿ ಕುಣಿಸಿರೋದು, ಸೀಟಲ್ಲಿ ಕುಣಿಸಿರೋದು. ನೀವೇ ಈ ತರ ಮಾಡ್ಮೇಲೆ ನಮ್ ಪ್ರಪಂಚನ ಕಾಪಾಡೋರು ಯಾರು? ನಮ್ ಪ್ರಪಂಚ ಏನಾಗ್ಬೇಕು, ನಮ್ ಪ್ರಪಂಚ ಉಳಿತೈತಾ ಕಳಿತೈತಾ ಅನ್ನೋದು ನೀವ್ ಯೋಚನೆ ಮಾಡ್ರಿ. ನೀವ್ ಈ ತರ ಮಾಡ್ದೆ ಅಂತೂ ಈ ಪ್ರಪಂಚದಲ್ಲಿ ಸೀಟ್ ಮೇಲೆ ಕುತ್ಕೊಳಕ್ ಆಗಲ್ಲ, ಮುಂದೆ ಬರಕ್ ಆಗಲ್ಲ. ನಾಳೆ ಬೆಳಗ್ಗೆ ನಿಮ್ ಹೆಂಡತಿ ಮಕ್ಳುನು ನಾಳೆ ಬೀದಿಗೆ ಬರೋದ್ ಗ್ಯಾರಂಟಿ. ನಮ್ಮನ್ನ ಯಾವ ತರ ಬೀದಿಗೆ ಬಂದಿ ತರ್ಸಿದಿರೋ ನೀವು ಬೀದಿಗೆ ಬರೋದ್ ಗ್ಯಾರಂಟಿನೇ. ಇದು ಸತ್ಯದ ಕಾಲ ಇದು ರೊಟ್ಟಿ ತಿರ್ದಂಗೆನೆ ಸತ್ಯದ ಕಾಲ ಇದು.